2 ಯೂನಿಟಿಂದ ಸೇರಿ ನಮಗೆ ಒಂದು ಬಂದುಬಿಟ್ಟು ಒಂದು 40 ಟನ್ಸ್ ಪ್ರೊಡಕ್ಷನ್ ಆಗ್ತಾಯಿದೆ. ಇಲ್ಲೊಂದು 25 ಟನ್ಸ್ ಅಷ್ಟು ಆಗುತ್ತೆ, ಅಲ್ಲೊಂದು 15 ಟನ್ಸ್ ಅಷ್ಟು ರೆಡಿ ಆಗ್ತಾಯಿದೆ ಇವಾಗ. ತಿಂಗಳಿಗೆ ನೀವು 2 ಯೂನಿಟಿಂದ ಇಷ್ಟು ಮಾರಾಟ ಮಾಡ್ತಿದ್ದೀರಾ? ಹೌದು. ಅಂದರೆ ಹೆಂಗೆ ಕೊಡ್ತಾ ಇದ್ದೀರಾ ಸರ್ ಒಂದು ಟನ್? ಸರ್ ಟನ್ಗೆ ರೇಟ್ ಬಂದುಬಿಟ್ಟು 9000 ರುಪೀಸ್ ಕೊಡ್ತಾಯಿದ್ವಿ ವಿತ್ ಪ್ಯಾಕಿಂಗಲ್ಲಿ 50 kg ಬ್ಯಾಗ್ಸು. ವಿತೌಟ್ ಪ್ಯಾಕಿಂಗ್ ಬಂದಾಗ 8.5 ಕೊಡ್ತಾಯಿದ್ದೀವಿ ಸರ್. 8500 ರುಪೀಸ್ ಪರ್ ಟನ್. ಸೊ ಅದು ಬಂದುಬಿಟ್ಟು ನೀವು ಟಿಪ್ಪರಲ್ಲಿ ತಗೋಗ್ತಾರೆ, ಕೆಲವೊಬ್ರು ಲೂಸೇ ಬೇಕಂತ ಹೇಳಿ. ಸೊ 5 ಟನ್ಸು 10 ಟನ್ಸು 20 ಟನ್ಸ್ ತಗೋಗ್ತಾರೆ, ಅಂಥವ್ರಿಗೆ ಟಿಪ್ಪರಲ್ಲಿ ಕಳಿಸಿ. ನೀವು ಸ್ಟಾರ್ಟಿಂಗ್ ಬಂದಾಗ ನೀವು ಏನು ಪ್ರೊಡಕ್ಷನ್ ಮಾಡಿದ್ರೋ ಅದೆಲ್ಲ ನಿಮಗೆ ವೇಸ್ಟ್ ಆಯಿತು? ಹೌದು. ಸ್ಟಾರ್ಟಿಂಗಲ್ಲಿ ಫಸ್ಟ್ 1.5 ಇಯರ್ಸ್ ನಾನು ಮಾಡಿದ ಪ್ರೊಡಕ್ಷನ್ ಎಲ್ಲ ಒಂದು ಕಡೆ ಹಾಕಿ ಅದು ಸೇಲ್ ಆಗದೆ ಒಂದು ಕಡೆ ಹಾಕಿ ಅದೆಲ್ಲ ಮಣ್ಣಾಯಿತು. ಸೊ ಅದೇನು ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಆ ಥರ ಪ್ರಾಬ್ಲಮ್ ಏನು. ಸ್ಟಾರ್ಟಿಂಗು ತಾವು ಮಾಡಿದ ಗೊಬ್ಬರ ತಾವೇ ಮಣ್ಣು ಮಾಡಿ ವೇಸ್ಟ್ ಮಾಡಿಕೊಂಡು ಈಗ ತಿಂಗಳಿಗೆ 40 ಟನ್ ಸೇಲ್ ಆಗ್ತಾ ಇದೆ. ಎಷ್ಟು ವರ್ಷಗಳು ಬೇಕಾಯಿತು ಈ ಥರ ಆಗೋದಕ್ಕೆ? ಸರ್ 10 ಇಯರ್ಸ್ ಆಯ್ತು ಸರ್. 10 ಇಯರ್ಸ್ ಆಯಿತು. ಸೊ ನನಗೆ 40 ಟನ್ಸ್ ಕೆಪಾಸಿಟಿ ಬಂದು ಒಂದು 2 ಇಯರ್ಸ್ ಆಯಿತು. 40 ಟನ್ಸ್ ರೆಡಿ ಮಾಡ್ತಾಯಿದ್ವಿ, ಅಷ್ಟೊಂದು ಸೇಲ್ ಆಗ್ತಾಯಿದೆ. ಓಕೆ. ಯಾವುದೋ ಕೆಲವೊಂದು ತಿಂಗಳ ಸೀಸನ್ ಇಲ್ಲ ಅಂತ ಬೇಸಿಗೆ ಸಮ್ಮರಲ್ಲಿ ಮಾತ್ರ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಬೇರೆ ಟೈಮಲ್ಲೆಲ್ಲ ಹೋಗ್ತಾ ಇದೆ ಸರ್. ಓಕೆ. ಅಂದರೆ ಪೀಕ್ ಟೈಮ್ ಅಂದರೆ ಯಾವಾಗ ನಿಮಗೆ? ಮಳೆಗಾಲ ಜೂನಲ್ಲಿ, ಜೂನ್ ಜುಲೈ ಆಗಸ್ಟಲ್ಲಿ ಫುಲ್ ಪೀಕಲ್ಲಿ. ಆಗ ಒಂದು 2-3 ತಿಂಗಳು ನಿಮಗೆ ಹೆಚ್ಚು ವಹಿವಾಟು ಆಗುತ್ತೆ. ಹೆಚ್ಚು ವಹಿವಾಟು ಆಗುತ್ತೆ. ಇವಾಗ ಏನು ಸ್ಟೋರ್ ಆಗಿರುತ್ತೋ ಅದನ್ನು ಸೇಲ್ ಆಗುತ್ತೆ. ಹಾಂ. ಅಂದರೆ ನೀವು ಎಷ್ಟು ತಿಂಗಳು ಸ್ಟೋರ್ ಮಾಡ್ಕೋಬೋದು ಸರ್? ಸ್ಟೋರ್ ಅಂತಂದರೆ ಅದಕ್ಕೆ ಕರೆಕ್ಟಾಗಿ ವಾಟ್ರೆಲ್ಲ ಕೊಟ್ಟು ಸ್ಟೋರ್ ಮಾಡಿದ್ರೆ ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಟು ಒಂದು 3 ಮಂತ್ಸ್ವರೆಗೂ ಇಡ್ಬೋದು ಸರ್. ಅಂದರೆ ತಯಾರಾಗಿರೋ ಗೊಬ್ಬರನ ಅಲ್ಲಿ ನೋಡ್ತಾ ಇದೀವಲ್ಲ? ಹೌದು. ಅದನ್ನು ತಯಾರಾಗಿರೋ ಗೊಬ್ಬರನ 3 ತಿಂಗಳು ಇಡ್ಬೋದು. 3 ತಿಂಗಳವರೆಗೂ ಇಡ್ಬೋದು. ಬಟ್ ಅದು ಕ್ಲೀನಾಗಿ ಕ್ಲೋಸ್ ಮಾಡಿ ಇಡಬೇಕು. ನೀರು ಅವಾಗ ಕೊಡ್ತಾ ಇರಬೇಕು. ಮತ್ತು ಅವಾಗ ಒಂದ್ಸರಿ ಮಿಕ್ಸು ಮಾಡಬೇಕಾಗತ್ತೆ. ತುಂಬ ಹಾಗೆ ಬಿಟ್ಬಿಟ್ರೂ ಗೊಬ್ಬರ ಹಾಳಾಗ್ತಾ ಇರುತ್ತೆ. ಸೊ ಒಂದ್ಸರಿ ಮಾಡಿದರೆ ಬೆಟರು, ಮಿಕ್ಸ್ ಮಾಡಿದರೆ ಬೆಟರು. ಸರ್ ನಮಸ್ತೆ. ಸರ್ ನಮಸ್ತೆ. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನನ್ನ ಹೆಸರು ಸಂತೋಷ್ ಅಂತ, ಹಾಲೂರು ವಿಲೇಜು, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟಿಕ್ಕಿಂದ. ಸೊ ನನ್ನೊಂದು ಸ್ಮಾಲ್ ವರ್ಮಿ ಕಂಪೋಸ್ಟ್ ಇದೆ, ಬನ್ನಿ ತೋರಿಸ್ಕೊಡ್ತೀನಿ. ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ, ಮತ್ತು ಪ್ರೊಡಕ್ಷನ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸ್ಟಾರ್ಟಾಗಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಸ್ಟಾರ್ಟ್ ಮಾಡಿ ನಾನು ಒಂದು 10 ಇಯರ್ಸ್ ಆಯ್ತು ಸರ್. 10 ಇಯರ್ಸಿಂದನೂ ಮಾಡ್ತಾಯಿದ್ದೀನಿ. ಏನು ಬಂಡವಾಳ ಹಾಕಿದ್ರಿ ಸರ್? ನಾನು ಸ್ಟಾರ್ಟ್ ಮಾಡಿದಾಗ ಒಂದು 10 lakhs ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಇವಾಗ ಒಂದು 30 lakhs ಪ್ಲಸ್ ಆಗಿದೆ. ಓಕೆ. ನಿಮಗೆ ಯಾವ ಅನುಭವ ಇತ್ತು ಎರೆಹುಳು ಘಟಕ ಸ್ಥಾಪನೆ ಮಾಡೋಕ್ಕೆ ಮುಂಚೆ? ನಾನು ಇದ್ರಲ್ಲಿ ಮಾಡಿ ಸಕ್ಸಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರಾ? ಸರ್ ಇಲ್ಲ, ನಾನು ಇದ್ದಿದ್ದು ಬೆಂಗಳೂರು. ನನಗೆ ವಿಲೇಜ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಜೊತೆಗೆ ನಾವು ವರ್ಮಿ ಕಂಪೋಸ್ಟು ನನಗೆ ಗೊತ್ತಿಲ್ಲದಿರೋಂಥ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿ 10 ಇಯರ್ಸ್ ಬ್ಯಾಕು. ಸೊ ನಾನು ಫಸ್ಟು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಿಸ್ತಾಯಿದ್ದೆ. ನನ್ನ ಜಾಬ್ ವರ್ಕ್ ಇತ್ತು, ಲೇಬರ್ ಕಾಂಟ್ರಾಕ್ಟ್ ವರ್ಕ್ ಮಾಡಿಸ್ತಾಯಿದ್ದೆ. ಅದು ನನ್ನ ತುಂಬ ಅನುಭವ ಇತ್ತು. ಸೊ ಇದು ನನಗೆ ಅವತ್ತಿಗೆ ವಸ್ತು, ಇವತ್ತಿಗೆ ಅನುಭವ ಇದೆ, ಅವತ್ತಿಗೇನೂ ಇರಲಿಲ್ಲ. ಮತ್ತು ಅನುಭವ ಇಲ್ಲದೆ ಹೆಂಗೆ ಕೈ ಹಾಕಿದ್ರಿ ಸರ್? ಅದ್ರ ಬಗ್ಗೆ ತುಂಬ ತಿಳ್ಕೊಂಡೆ ಸ್ಟಾರ್ಟ್ ಮಾಡಬೇಕಾದ್ರೆ. ನನ್ನ ಭಾವ ಹೇಳಿದರು ಚೆನ್ನಾಗಿದೆ ಮಾಡಿ ಅಂತ. ನಮ್ಮ ಆಡಿಟರು ಭಾವ ಮತ್ತು ನಮ್ಮ ಬ್ಯಾಂಕ್ ಮ್ಯಾನೇಜರೆಲ್ಲ ಹೇಳಿದರು. ಅವ್ರ ಗೈಡ್ಲೈನ್ಸ್ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ತುಂಬ ಕಡೆ ಸರ್ಚ್ ಮಾಡಿದೆ, ಮಾಡಿರೋ ಕಡೆ ವಿಚಾರಿಸಿದೆ. ಮತ್ತು KVK ಗಳಲ್ಲೆಲ್ಲ ಹೋಗಿ ಅದನ್ನು ಸರ್ಚ್ ಮಾಡಿದೆ. ಪ್ರೊಡಕ್ಷನ್ ಯಾವ ಥರ ಮಾಡಬೇಕು, ಏನಿದೆ, ರಾ ಮೆಟೀರಿಯಲ್ ಏನು ಯೂಸ್ ಮಾಡಬೇಕು, ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು, ತೊಟ್ಟಿ ಯಾವ ಥರ ಮಾಡಬೇಕು, ಶೆಡ್ ಯಾವ ಥರ ಮಾಡಬೇಕು, ಸೊ ರಾ ಮೆಟೀರಿಯಲ್ ಆಗಿ ನಾವು ಏನೇನು ಯೂಸ್ ಮಾಡ್ಬೋದು, ಯಾವುದೇ ಯೂಸ್ ಮಾಡಿದ್ರೆ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿ. ಮತ್ತು KVKನಲ್ಲಿ ಒಬ್ಬರು ಪ್ರಕಾಶ್ ಸರ್ ಅಂತ ಇದ್ದರು, ಅವ್ರ ಜೊತೆ ಮಾತಾಡಿದೆ. ಅವರನ್ನು ಸಂತೋಷ ಮಾಡಿ ಚೆನ್ನಾಗಿದೆ ಅಂತಂದರು. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಪ್ರೊಡಕ್ಷನ್ ಹೇಗೆ ಮಾಡಬೇಕು ಅಂತ ಗೊತ್ತಿತ್ತೆ ಹೊರತು ಯಾರು ಮಾರ್ಕೆಟ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಸೇಲ್ಸ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಫಸ್ಟ್ 1.5 ಇಯರ್ಸ್ 2 ಇಯರ್ಸ್ ನನಗೆ ಸೇಲ್ಸ್ ಇರಲಿಲ್ಲ, ತುಂಬ ಸಮಸ್ಯೆ ಆಯಿತು. ಅದಾದಮೇಲೆ ಓಕೆ, ಸಣ್ಣ ಪುಟ್ಟ ಆರ್ಡ್ರ್ಗಳು ಬಂತು. ನಾವು ಆರ್ಡ್ರ್ ಕೊಟ್ಟಾಗ ಏನಾಯಿತು, ಅವ್ರ ಕಡೆ ಮೌತ್ ಬಿಸ್ನೆಸ್ ಆಯಿತು. ಅವ್ರ ಕಡೆಯಿಂದ ತುಂಬ ಆರ್ಡರ್ಸ್ಗಳು ಬಂತು. ಇವತ್ತು ನಾನೇನು ಮಾರ್ಕೆಟ್ ಮಾಡ್ತಾಯಿಲ್ಲ, ನನ್ನ ಏನು ಕಸ್ಟಮರ್ಸ್ ಅವರೇ ಅವರೇ ನನ್ನ ಮಾರ್ಕೆಟ್ ಮಾಡ್ತಾರೆ. ಹಾಗಾಗಿ ನನ್ನ ಪ್ರೊಡಕ್ಷನ್ ನನಗೆ ಇದು ರಿಕ್ವೈರ್ಮೆಂಟ್ ಜಾಸ್ತಿ ಆದಂಗೆಲ್ಲ ನಾನು ಯೂನಿಟ್ನ ದೊಡ್ಡದು ಮಾಡ್ಕೊಬಂದೆ. ಫಸ್ಟ್ 8 ತೊಟ್ಟಿಯಿಂದ ಸ್ಟಾರ್ಟ್ ಮಾಡಿದ್ದೆ ಯೂನಿಟು. ಆಮೇಲೆ ಆರ್ಡ್ರ್ ಜಾಸ್ತಿ ಆದಮೇಲೆ ಇನ್ನೊಂದು ಯೂನಿಟ್ ಮಾಡಿದ್ವಿ. ಸೊ ಹೇಗೇನು ನನಗೆ ಆರ್ಡ್ರ್ ಜಾಸ್ತಿ ಆಯಿತು, ನಾನು ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅಂತಂದಾಗ ಮತ್ತೆ ಇದೇ ಯೂನಿಟ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ವಿ. ಫಸ್ಟ್ 8 ತೊಟ್ಟಿಯಿಂದ ಸ್ಟಾರ್ಟ್ ಮಾಡಿದ್ವಿ, ಇವತ್ತು 36 ತೊಟ್ಟಿ ಇದೆ. ಓಕೆ. ಇಲ್ಲಿ ಮೊದಲು ನೀವು ಈ ರೀತಿ ಒಂದು ಶೆಡ್ ಮಾಡ್ಕೊಂಡ್ರಾ? ಫಸ್ಟ್ ನಾವು ಇದು ಒಂದು ಶೆಡ್ ಮಾತ್ರ ಮಾಡಿದ್ವಿ. ಇದೊಂದು ಶೆಡ್ಡು, ಇಲ್ಲೊಂದು 8 ತೊಟ್ಟಿ ಮಾತ್ರ ಮಾಡಿದ್ವಿ. ಓಕೆ. ಸೊ ಹೇಗೇನು ಅದನ್ನು ದೊಡ್ಡದು ಮಾಡ್ಕೊಂಡ್ವಿ. ತೊಟ್ಟಿಗಳ ಸೈಜ್ ಏನಿದೆ ಸರ್? ಸರ್ ಇದೆಲ್ಲ ಬಂದುಬಿಟ್ಟು 3x20 ಇದೆ. ಡೆಪ್ತು 3 ಇದೆ, ವಿಡ್ತು 3 ಇದೆ, ಲೆಂತ್ 20 ಇದೆ. ಓಕೆ. ಸೊ ಇವಾಗ ಹೊಸ್ತಾ ಮಾಡಿರೋ ತೊಟ್ಟಿಗಳು ಬಂದುಬಿಟ್ಟು 3.5 ಫೀಟ್ ವಿಡ್ತ್ ಇದೆ, ಲೆಂತು 30 ಫೀಟ್ ಇದೆ,
ಡೆಪ್ತು 3 ಫೀಟ್ ಇದೆ. ಸೊ ಇನ್ನು ಇದಕ್ಕೆ ನಾವು ಬಂದುಬಿಟ್ಟು ರಾ ಮೆಟೀರಿಯಲ್ ಆಗಿ ಎಲೆಗಳು, ಬಾಳೆದಿಂಡು, ಕಬ್ಬಿನ ಸೋಗೆ, ಭತ್ತದ ಹುಲ್ಲು, ರಾಗಿ ಹುಲ್ಲೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಅಗ್ರಿಕಲ್ಚರ್ ವೇಸ್ಟ್ ನಮ್ಮಲ್ಲೇ ಏನು ಸಿಗುತ್ತೋ ಅಗ್ರಿಕಲ್ಚರ್ ವೇಸ್ಟ್ನ ಯೂಸ್ ಮಾಡ್ತೀವಿ. ಅಥವಾ ಮೇಜರ್ ಸಗಣಿ ಯೂಸ್ ಮಾಡ್ತೀವಿ. ಒಂದು 20% ಅಗ್ರಿಕಲ್ಚರ್ ವೇಸ್ಟ್ ಯೂಸ್ ಮಾಡ್ತೀವಿ, ಇನ್ನು 80% ಸಗಣಿನೇ ಇರುತ್ತೆ. ಸೊ ಅದು ಹಸುದಿರುತ್ತೆ, ಕುರಿದಿರುತ್ತೆ, ಮೇಕೆದಿರುತ್ತೆ, ನಾಟಿ ಹಸದಿರುತ್ತೆ, ಎಲ್ಲ ಮಿಕ್ಸ್ ಇರುತ್ತೆ. 1 ಟನ್ ಎರೆಹುಳು ಗೊಬ್ಬರ ಬಂತು ಅಂದರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜು ಸಗಣಿ ಗೊಬ್ಬರ ಇರುತ್ತೆ, ಎಷ್ಟು ಪರ್ಸೆಂಟೇಜು ಹಸಿ ಗೊಬ್ಬರ ಇರುತ್ತೆ ಅಂದರೆ ಅಗ್ರಿಕಲ್ಚರ್ ವೇಸ್ಟ್? 20% ಇರುತ್ತೆ ಸರ್. ಅಗ್ರಿಕಲ್ಚರ್ ವೇಸ್ಟು 20% ಇರುತ್ತೆ, 80% ಸಗಣಿ ಇರುತ್ತೆ. ಸಗಣಿ ಇರುತ್ತೆ. ಸೊ ನಾವು ಒಂದು ಟನ್ ನಾವು ರಾ ಮೆಟೀರಿಯಲ್ ಹಾಕಿದರೆ 50 to 60% ರೆಡಿ ಮೆಟೀರಿಯಲ್ ಬರುತ್ತೆ. ಓಕೆ, 1 ಟನ್ ನೀವು ಇವೆರಡು ಸೇರಿ ಹಾಕಿದ್ರೆ ಒಂದು 50 to 60% ರೆಡಿ ಮೆಟೀರಿಯಲ್ ಸಿಗುತ್ತೆ ನಮಗೆ. ಈ ಮೆಟೀರಿಯಲ್ ಇದು ರೆಡಿ ಮೆಟೀರಿಯಲ್. ಅಂದರೆ ಒಂದು 500ರಿಂದ 600 kg ಒಂದು ಟನ್ ರಾ ಮೆಟೀರಿಯಲ್ಗೆ 500ರಿಂದ 600 kg ಸಿಗುತ್ತೆ ವರ್ಮಿ ಕಂಪೋಸ್ಟ್ ರೆಡಿಯಾಗಿ ಸಿಗುತ್ತೆ. ಇದು ಬಂದ್ಬಿಟ್ಟು ತೊಟ್ಟಿ ಮೆಜರ್ಮೆಂಟು. ಈ ತೊಟ್ಟಿಗಳು ಬಂದ್ಬಿಟ್ಟು 3.5 feet ವಿಡ್ತ್ ಇದೆ, 3 feet ಡೆಪ್ತ್ ಇದೆ, ಲೆಂತ್ ಬಂದ್ಬಿಟ್ಟು 30 feet ಇದೆ. ಪ್ರತಿಯೊಂದು ತೊಟ್ಟಿಯಲ್ಲೂ ಈ ರೀತಿ ನೋಡಿ ರಂಧ್ರಗಳನ್ನು ಮಾಡ್ಕೋಬೇಕು. ಇದು ಮಾಡಿರೋ ಉಪಯೋಗ ಬಂದ್ಬಿಟ್ಟು ಒಂದು ಹುಳುಗಳು ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಅಂತ. ಇವಾಗ ಒಂದು ತೊಟ್ಟಿನಲ್ಲಿ ಗೊಬ್ಬರ ಖಾಲಿ ಆಯಿತು, ಇನ್ನೊಂದು ತೊಟ್ಟಿನಲ್ಲಿ ಅದು ಗೊಬ್ಬರ ರೆಡಿ ಇದೆ ಅಂದಾಗ ಅದೇ ಮೂವ್ಮೆಂಟ್ ಆಗುತ್ತೆ ಎರೆಹುಳುನೇ. ಮತ್ತು ಇನ್ನೊಂದು ಓವರ್ಫ್ಲೋ, ನೀರು ಏನಾದ್ರು ತುಂಬ ಜಾಸ್ತಿ ಐತೆ ಅಂದರೂ ಅದು ಮೂವ್ಮೆಂಟ್ ಆಗುತ್ತೆ, ಒಂದೇ ಕಡೆ ಸ್ಟೋರ್ ಆಗೋಲ್ಲ. ಆವಾಗ ನೀರೂ ಮೂವ್ಮೆಂಟ್ ಆಗುತ್ತೆ, ಎರೆಹುಳುನೂ ಹೋಗುತ್ತೆ. ಈ ತೊಟ್ಟಿಂದ ಆ ತೊಟ್ಟಿಂದ ಮತ್ತೊಂದು ತೊಟ್ಟಿಗೆ. ಮತ್ತು ಗಾಳಿ ಆಡೋ ಉದ್ದೇಶ ಏನಿಲ್ವಾ? ಗಾಳಿ ಏನಿಲ್ಲ, ಮೇಲ್ಗಡೆಯಿಂದ ಗಾಳಿ ಅವಾಗ ಕೆದಕ್ತಾ ಇರ್ತೀವಿ ಅದನ್ನ. ಇವಾಗ ರೆಡಿ ಆದಮೇಲೆ ಕೆತ್ಬಿಟ್ಟು ತೆಗಿತಾ ಇರ್ತೀವಿ. ಹುಳು ಮೇಲೂ ಬಂದು ಹೋಗುತ್ತಲ್ಲ, ಮೇಲ್ಗಡೆ ಏನು ಕ್ಲೋಸಿಂಗ್ ಇರಲ್ವಲ್ಲ, ಮೇಲೂ ಬಂದು ಹೋಗುತ್ತೆ. ಓಕೆ, ಇದು ಬಂದ್ಬಿಟ್ಟು ರಾ ಮೆಟೀರಿಯಲ್ ಆಗಿ ನಾವು ಏನು ಅಗ್ರಿಕಲ್ಚರ್ ವೇಸ್ಟ್ ಯೂಸ್ ಮಾಡ್ತೀವಿ, ಈ ಥರ ಎಲ್ಲ ಥರದ್ದು ಎಲೆಗಳು, ಬಾಳೆದಿಂಡು ಎಲ್ಲ ಇರುತ್ತೆ. ಸೊ ಅದು ಒಂದು ಲೇಯರ್ ಕೊಟ್ಟಿರ್ತೀವಿ. ಇದ್ರ ಮೇಲೆ ಸಗಣಿ ಒಂದು ಲೇಯರ್ ಕೊಡ್ತೀವಿ. ಹೇಗೇನು ಅಗ್ರಿಕಲ್ಚರ್ ವೇಸ್ಟ್ ಎಲೆಗಳು, ಬಾಳೆದಿಂಡು, ಕಬ್ಬಿನ ಸೋಗೆ, ಭತ್ತದ ಹುಲ್ಲು, ರಾಗಿ ಹುಲ್ಲೆಲ್ಲ ಇನ್ನೊಂದು ಲೇಯರ್ ಕೊಡ್ತೀವಿ. ಅದಾದಮೇಲೆ ಸಗಣಿ, ಮತ್ತೆ ಅಗ್ರಿಕಲ್ಚರ್ ವೇಸ್ಟು, ಮತ್ತೆ ಸಗಣಿ, ಆ ಥರ 3 ಲೇಯರ್ಸ್ ಕೊಡ್ತೀವಿ. 3 ಲೇಯರ್ಸ್ ಕೊಟ್ಬಿಟ್ಟು ಇದಕ್ಕೆ ಒಂದು 20 days ವಾಟರ್ ಕೊಡ್ತೀವಿ. ವಾಟರ್ ಕೊಟ್ಟ ಮೇಲೆ ಆಫ್ಟರ್ 20 days ಇದಕ್ಕೆ ಎರೆಹುಳು ಬಿಡ್ತೀವಿ. 25 ದಿನ ನೀರು ಕೊಟ್ಟು ಆಮೇಲೆ ಹುಳು ಬಿಡ್ತೀವಿ. ಏನಾದರೂ ನೀರು ಕೊಟ್ಟಿಲ್ಲ ಡೈರೆಕ್ಟ್ ಹುಳು ಬಿಡ್ತೀವಿ ಅಂದರೆ ಈ ಥರ ಮೀಥೇನ್ ಜಾಸ್ತಿ ಇರುತ್ತೆ, ಹೀಟ್ ಇರುತ್ತೆ. ಸೊ ಆ ಹೀಟ್ಗೆ ಎರೆಹುಳು ಸತ್ತೋಗುತ್ತೆ. ಸೊ ಹಾಗಾಗಿ ಇದರಲ್ಲಿರೋಂಥ ಹೀಟೆಲ್ಲ ರಿಡ್ಯೂಸ್ ಮಾಡಿ ಆಮೇಲೆ ಎರೆಹುಳು ಬಿಡ್ತೀವಿ. ಸೊ ಈ ತೊಟ್ಟಿ ಮೆಜರ್ಮೆಂಟ್ ಬಂದ್ಬಿಟ್ಟು 3 ರಿಂದ 4 ಟ್ರ್ಯಾಕ್ಟ್ರು ಗೊಬ್ಬರ ತಗೊಳುತ್ತೆ. ನಮಗೆ ರೆಡಿ ಮೆಟೀರಿಯಲ್ ಬಂದ್ಬಿಟ್ಟು ಒಂದು 4 ಟನ್ ಸಿಗುತ್ತೆ ಒಂದು ತೊಟ್ಟಿಯಿಂದ. ಹುಳ ಬಿಟ್ಟಿದ್ದೀವಿ, ಹುಳ ಬಿಟ್ಟು ಅವಲ್ಲೇ ಒಂದು 15 ದಿನ ಆಗಿದೆ. 15 ದಿನಕ್ಕೆ ನಮಗೆ ಇವಾಗ ನೋಡ್ಬೋದು ನೀವು, ಇಷ್ಟು ಗೊಬ್ಬರ ರೆಡಿ ಇದೆ. ಇಷ್ಟು ಇವಾಗ ಒಂದು 3-4 ಇಂಚಸ್ ರೆಡಿ ಇದೆ. ಈ ಥರ ಕೆಳಗಡೆ ಹೋದರೆ ನಿಮಗೆ ಇನ್ನೂ ಸಗಣಿ ಇದೆ, ಅದನ್ನು ಗೊಬ್ಬರ ಮಾಡ್ತಾ ಇದೆ. ಇನ್ನೂ ಹುಳ ತಿಂತಾ ಇದೆ. ಮತ್ತು ಒಂದೇ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಎರೆಹುಳು ಎಲ್ಲೇ ತಿಂದ್ರೂ ಹಿಕ್ಕೆ ತಂದ್ಬಿಟ್ಟು ಮೇಲೇ ಇಡೋದು, ಮೇಲೇ ಇಡೋದು. ನಾವು ಯಾವಾಗಲೂ ಗೊಬ್ಬರನ ಮೇಲೇ ಕಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ನೀವು ಎಲ್ಲೇ ಜಾಗದಲ್ಲಿ ಕೈ ಹಾಕಿರೋ ನಿಮ್ಗೆ ಎರೆಹುಳು ಹಾಗೇ ಇದೆ, ಹಾಗೇ ಇರುತ್ತೆ. ಈ ಥರ ಇರುತ್ತೆ. ದೊಡ್ಡದೂ ಇರುತ್ತೆ, ಸಣ್ಣದಿರುತ್ತೆ. ಬೇಸಿಗೆ ಇರೋದ್ರಿಂದ ನಿಮಗೆ ಹುಳುಗಳು ಸ್ವಲ್ಪ ಸಣ್ಣ ಇರುತ್ತೆ. ನೀವು ತೊಟ್ಟಿಗೆ ಹುಳ ಬಿಟ್ಟರೆ ದಪ್ಪ ಹುಳನೇ ತಾನೇ ಬಿಡೋದು? ದಪ್ಪದು ಸಣ್ಣದು ಎಲ್ಲ ಬಿಡ್ತೀವಿ. ಎಲ್ಲ ಬಿಟ್ಟಿರ್ತೀರಾ? ಎಲ್ಲ ಬಿಟ್ಟಿರ್ತೀವಿ. ಓಕೆ, ಅದಿಲ್ಲಿ ಎಷ್ಟು ವೃದ್ಧಿ ಆಗುತ್ತೆ ಸರ್? ತುಂಬ ಆಗುತ್ತೆ ಇದು. ನಮಗೆ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಆಗುತ್ತೆ, ಚಳಿಗಾಲದಲ್ಲಿ ಆಗುತ್ತೆ. ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಅದು ಸಂತಾನೋತ್ಪತ್ತಿ ಕಡಿಮೆ ಇರುತ್ತೆ. ಇವಾಗ ಕಡಿಮೆ. ಓಕೆ, ನಿಮ್ಗೆ ಅದೇ ಮಳೆಗಾಲದಲ್ಲಾದ್ರೆ ತುಂಬ ಜಾಸ್ತಿ ಇರುತ್ತೆ. ಇದೆಲ್ಲ ಗೊಬ್ಬರ ಅಲ್ಲ ನಿಮಗೆ? ಅದೆಲ್ಲ ರೆಡಿ ಇರೋಂಥ. ಅಂದರೆ 15 ದಿನ ಆಗಿದೆ ಬಿಟ್ಟು ಆಲೆ ಗೊಬ್ಬರ ಮೇಲ್ಗಡೆ 1 ಇಂಚು ಸಿಗುತ್ತೆ, 1-2 ಇಂಚು 3 ಇಂಚು ಸಿಗ್ತಾ ಇದೆ. ನಿಮಗೆ ಅದು ಟೀ ಪೌಡ್ರ್ ಥರನೇ ಇರುತ್ತೆ. ಹೌದು, ಇದೆಲ್ಲ ಗೊಬ್ಬರ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆ ಥರ ಕೆಳಗಡೆ ಹೋದರೆ ನಿಮಗೆ ಇನ್ನೂ ಹಸಿ ಸಗಣಿ ಇರುತ್ತೆ, ಇನ್ನು ಗೊಬ್ಬರ ಹುಳು ತಿಂದಿರಲ್ಲ. ಇಲ್ಲ ನೋಡಿ, ನಿಮಗೆ ಈ ಥರ ಯಾವಾಗ ನಿಮಗೆ ಹಸಿ ಸಿಗುತ್ತೆ. ಈ ಹುಳ ಇದೆ, ಅದು ಗೊಬ್ಬರ ಅಲ್ಲ, ಇನ್ನು ಗೊಬ್ಬರ ಇನ್ನೂ ಆಗಿದೆ, ಇನ್ನು ಗೊಬ್ಬರ ಅದು. ಬಟ್ ಎರೆಹುಳು ಗೊಬ್ಬರ ಆಗಿ ಇನ್ನೂ ಕನ್ವರ್ಟ್ ಆಗಿಲ್ಲ. ಈಗ ತುಂಬ ಜನ ಇದು ಶೆಡ್ ಎಲ್ಲ ಹಾಕ್ಸೋದು ಹೈ ಬಜೆಟ್ ಅಂದ್ಬಿಟ್ಟು ಭೂಮಿ ಮೇಲೆ ಮಾಡ್ತಾರೆ. ಹೌದು ಸರ್. ಅದು ಹೆಂಗೆ? ಆ ಥರನೂ ಮಾಡ್ಬೋದಾ? ಇಲ್ಲ, ಇದೇ ಮಾಡ್ಬೋದು, ಬಟ್ ಈ ಕ್ವಾಲಿಟಿ ಅಲ್ಲಿರಲ್ಲ ಸರ್. ಒಂದು ಏನಾಗುತ್ತೆ, ಇವಾಗ ಮಳೆ ಬಂದಾಗ ಈ ಗೊಬ್ಬರದ ಅಂಶ ಎಲ್ಲ ಹರಿದು ಹೊರಟೋಗುತ್ತೆ ನೀರಲ್ಲಿ. ಮತ್ತು ಮಳೆ ಬಂದಾಗ ಎರೆಹುಳು ಪಾಸ್ ಆಗ್ಬಿಡುತ್ತೆ, ಎರೆಹುಳು ಉಳಿಯಲ್ಲ ಅಲ್ಲಿ. ಸೊ ಮಳೆ ನೀರಿಗೆ ಎರೆಹುಳು ತುಂಬ ಬೇಗ ಹೊರಟೋಗುತ್ತೆ ಹೊರಗಡೆ. ಸೊ ಹಾಗಾಗಿ ಶೆಡ್ ಮಾಡ್ತೀವಿ. ಶೆಡ್ ಹಾಕೋದ್ರಿಂದ ತುಂಬ ಉಪಯೋಗ ಇದೆ. ಏನಂದರೆ ಗೊಬ್ಬರ ಒಣಗಲ್ಲ,
ಜೊತೆಗೆ ಗೊಬ್ಬರ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ, ಗೊಬ್ಬರ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತು ಎರೆಹುಳುಗಳನ್ನು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಮಳೆ ಬಿದ್ದಾಗ ಮಳೆ ನೀರಿಗೆ ಹೊರಟೋಗುತ್ತಲ್ಲ, ಆ ಪ್ರಾಬ್ಲಮ್ ಇರಲ್ಲ, ಆ ಥರ ಹೋಗಲ್ಲ. ಮತ್ತು ಇದಕ್ಕೆ ಇಲಿಗಳ ಕಾಟ, ಹೆಗ್ಣಗಳ ಕಾಟ ಏನಾದ್ರು ಸೊ ಅದು ಕಾಮನ್ ಆಗಿದೆ. ಇಲ್ಲಿ ಮಾಡಿದ್ರು ಎಲ್ಲೇ ಮಾಡಿದ್ರೂ ಬಂದೇ ಬರುತ್ತೆ. ಇಲಿಗಳು ಬರುತ್ತೆ, ಕೊಕ್ಕರೆ ಬರುತ್ತೆ, ಹಾವು ಬರುತ್ತೆ, ಕೋಳಿಗಳು ಬರುತ್ತೆ. ಇದೆಲ್ಲ ಕಾಮನ್ ಆಗಿ ಪ್ರಾಬ್ಲಮ್ ಇದೆ. ಇರುವೆ, ಸೊ ಇರುವೆ ಬಂದಾಗ ಟರ್ಮರಿಕ್ ಪೌಡ್ರ್ ಯೂಸ್ ಮಾಡ್ತೀವಿ. ಸೊ ಬೇರೆದಕ್ಕೆಲ್ಲ ಯೂಸಲ್ಲಾಗಿ ಶೇಡ್ ನೆಟ್ ಹಾಕಿ ಕ್ಲೋಸ್ ಮಾಡ್ತೀವಿ ಮೇಲ್ಗಡೆ. ಸೊ ಅದಾಗೂ ಬಂದು ತಿನ್ನುತ್ತೆ, ಅದೇನು ಮಾಡ್ಲಿಕ್ಕೆ ಆಗಲ್ಲ. ಮತ್ತು ನೀವು ಈ ಥರ ಶೆಡ್ ಎಲ್ಲ ಮಾಡಿಕೊಂಡು ಸಿಮೆಂಟಲ್ಲಿ ತೊಟ್ಟಿ ಕಟ್ಟಿಸಿ ಈ ಥರ ಪ್ರಾಬ್ಲಮ್ ಇದೆ ಅಂತೀರಾ? ಹೌದು. ಅಲ್ಲಿ ಭೂಮಿ ಮೇಲೆ ಮಾಡಿದ್ರೆ ಇನ್ನೂ ಎಷ್ಟು ಪ್ರಾಬ್ಲಮ್ ಇರುತ್ತೆ? ಇನ್ನೂ ಜಾಸ್ತಿ ಇರುತ್ತೆ. ಮತ್ತು ಅದಂಗೆ ಒಳ್ಳೆ ಕ್ವಾಲಿಟಿ ಗೊಬ್ಬರ ಕೊಡೋಕ್ಕಾಗುತ್ತೆ ಸರ್? ಅದನ್ನೇ ಹೇಳ್ತಾ ಇರೋದು. ಭೂಮಿ ಮೇಲೆ ಮಾಡಿದಾಗ ಬಿಸಿಲಿಗೆ ಒಣಗ್ತಾ ಇರುತ್ತೆ, ಮಳೆ ಬಂದಾಗ ಅದ್ರ ಗೊಬ್ಬರದ ಅಂಶ ಎಲ್ಲ ಕೊಚ್ಚಿ ಹೋಗುತ್ತೆ. ಏನೋ ಮಾಡಿರ್ತಾರೆ, ಅದು ಇದು ಮಾಡಿರ್ತಾರೆ, ಬಿಸಿಲಿಗೆ ರಕ್ಷಣೆ ಕೊಟ್ಟಿರ್ತಾರೆ. ಕೆಳಗಡೆ ಇರೋ ಹೆಗ್ಣ, ಇಲಿ ಅದೆಲ್ಲ ತಿನ್ನುತ್ತೆ. ಬಟ್ ಅಲ್ಲಿಗಿಂತ ಕಂಪೇರ್ ಮಾಡಿದಾಗ ಇಲ್ಲಿ ಬೆಟರ್. ಇಲ್ಲಿಗೆ ಅಷ್ಟೊಂದು ಇಲಿಗಳು ಬರಲ್ಲ. ಓಕೆ. ಅಂದರೆ ಒಂದು ತೊಟ್ಟಿ ತಪ್ಪಿದ್ರೆ ಗ್ರೋ ಬ್ಯಾಗ್ ಅಂತ ಇರುತ್ತಲ್ಲ, ಅದ್ರಲ್ಲಿ ಮಾಡ್ಕೊಂಡ್ರೆ ಸಮಸ್ಯೆ ಇದೆ? ಇಲ್ಲ, ಗ್ರೋ ಬ್ಯಾಗು 2 ಫೀಟ್ ಅಷ್ಟೇ ಇರುತ್ತೆ. ಸೊ ಅದಕ್ಕೂ ಬೇಗ ಜಾಸ್ತಿ ಇದಾಗುತ್ತೆ. ಸೊ ಇದು ಬೆಟರ್. ತೊಟ್ಟಿ ಬೆಟರ್. ಅಂದರೆ ಒಂದು ತೊಟ್ಟಿ ಕಟ್ಸೋಕ್ಕೆ ಎಷ್ಟಾಗುತ್ತೆ ಸರ್? ಬೇಕು ಇವತ್ತಿನ ಲೆಕ್ಕಾಚಾರಕ್ಕೆ ಹೋದರೆ ಒಂದು 30 to 50K ಬೇಕು. ಹೌದಾ? 30,000 ಸಾವಿರ ಒಂದು ತೊಟ್ಟಿ ಕಟ್ಸೋಕ್ಕೆ ಗ್ಯಾರಂಟಿ ಬೇಕು ಸರ್. ಲೇಬರ್ ಕಷ್ಟೇ ಆಗೋಗುತ್ತೆ ಇವತ್ತು. ಲೇಬರು, ಮರಳು, ಸಿಮೆಂಟು, ಇಟ್ಟಿಗೆ ಎಲ್ಲ 30,000 ರೂಪಾಯಿ ಮೇಲೆ ಬರುತ್ತೆ ಸರ್. 30,000-40,000 ರೂಪಾಯಿ ಬಂದೇ ಬರುತ್ತೆ ಸರ್. ಅದೇ ಇದು ಗೊಬ್ಬರ ಹಾಕಿದ್ದಾಯಿತು. ಇವಾಗ 1-2-3 ಇಂಚಸ್ ತಿಂದಿದೆ ಇದು. ಇದಾದಮೇಲೆ 1.5 months 2 monthsಗೆ 1 ಲೇಯರ್ ಐತಿ ಫಸ್ಟು. ಹೇಗೇನು ಆಮೇಲೆ ಏನು ಮಾಡ್ತೀವಿ, 1.5 monthsಗೆಲ್ಲ ರೆಡಿ ಇರುತ್ತೆ. 1 month 1 ವೀಕ್ಗೆ ಈ ಥರ. ಅದು ಏನು ಹುಳುಗಳು ಜಾಸ್ತಿ ಆದಂಗೆ ಪ್ರೊಡಕ್ಷನು ಫಾಸ್ಟ್ ಆಗ್ತಾ ಇರುತ್ತೆ. ಸೊ ಅವಾಗ 1-1.25 ತಿಂಗಳಿಗೆಲ್ಲ ತೆಗಿತಾ ಇರ್ತೀವಿ. ತೆಗೆದಿದ್ದು ಅದನ್ನ ಫಿಲ್ಟ್ರ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡ್ತೀವಿ. ಆರ್ಡರ್ ಬಂದ ಪ್ಯಾಕ್ ಮಾಡ್ತೀವಿ. ಸೊ ಇವಾಗ ಬಂದ್ಬಿಟ್ಟು ಇಲ್ಲಿ ರೆಡಿ ಇರೋಂಥದ್ದು ಇದನ್ನ ತಗೊಂಡೋಗಿ ನಾವು ಇವಾಗ ಅಲ್ಲಿ ಫಿಲ್ಟ್ರ್ ಮಾಡೋದು ತೋರಿಸ್ತೀವಿ ಬನ್ನಿ. ಅಲ್ಲಿಂದ ತಂದಿದ್ದನ್ನ ಈ ಥರ ಫಿಲ್ಟ್ರ್ ಮಾಡ್ತೀವಿ ನಾವು. ಈ ಥರ ಫಿಲ್ಟ್ರ್ ಮಾಡ್ಬೇಕಾದ್ರೆ ನಮಗೆ ಇದರಲ್ಲೂ ಎರೆಹುಳುಗಳೆಲ್ಲ ಇರುತ್ತೆ. ಇದರಲ್ಲೂ ಎರೆಹುಳುಗಳಿರುತ್ತೆ. ಈ ಥರ ದೊಡ್ಡ ಎರೆಹುಳುಗಳೆಲ್ಲ ತೆಗ್ಬಿಟ್ಟು ಮತ್ತೆ ರೀಯೂಸ್ಗೆ ಹಾಕಲ್ತೀವಿ ನಾವು. ಸೊ ಈ ಥರ ಸಣ್ಣ ಎರೆಹುಳುಗಳೆಲ್ಲ ಗೊಬ್ಬರ ಜೊತೆನೇ ಹೋಗುತ್ತೆ. ಇದರಲ್ಲಿ ತುಂಬ ಎರೆಹುಳುಗಳು ಇರುತ್ತೆ, ಸಣ್ಣದು. ಈ ಥರದ್ದೆಲ್ಲ ಎರೆಹುಳುಗಳಿರುತ್ತೆ ಸಣ್ಣದು. ಇದೆಲ್ಲ ಗೊಬ್ಬರ ಜೊತೆ ಹೋಗುತ್ತೆ. ದೊಡ್ಡದು ಮಾತ್ರ ನಾವು ತೆಗೆದು ಮತ್ತೆ ನಾವು ಪ್ರೊಡಕ್ಷನ್ಗೆ ರೀಯೂಸ್ಗೆ ಹಾಕೊಳ್ತೀವಿ. ಈ ಥರ ಫಿಲ್ಟ್ರ್ ಮಾಡಿರೋದ್ರಲ್ಲೂ ನೋಡ್ಬೋದು ಸಣ್ಣ ಎರೆಹುಳುಗಳು ಬಿದ್ದಿದೆ. ಗೊಬ್ಬರ ಫಿಲ್ಟ್ರ್ ಆದಮೇಲೆ ಏನು ಮಾಡ್ತೀವಿ, ಈ ಥರ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಸ್ಟೋರ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಡೈಕೋಡರ್ಮಾ ಸೂಡೋಮೋನಾಸ್ನ ಆ್ಯಡ್ ಮಾಡ್ತೀವಿ. 1 ಟನ್ಗೆ 1 kg ಆಗುವಷ್ಟು ಡೈಕೋಡರ್ಮಾ ಸೂಡೋಮೋನಾಸ್ನ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಹಾಕಿ ಕೊಡ್ತೀವಿ. ಅದಾದಮೇಲೆ ಅಡಿಷನಲ್ ಬೇಕಂದರೆ ಅದಕ್ಕೆ ಚಾರ್ಜ್ ಮಾಡ್ತೀವಿ. ಅವ್ರೇನಾದ್ರು ಕೆಲವೊಬ್ರು ಇವಾಗ 1 ಟನ್ಗೆ 10 kg ಹಾಕಿದರೆ ಬೆಟರ್, 5 kg ಸೂಡೋಮೋನಾಸ್ 5 kg ಡೈಕೋಡರ್ಮಾ ಹಾಕಿದರೆ ಬೆಟರು. ಬಟ್ ನಾವು ಅಷ್ಟೊಂದು ಹಾಕ್ತೇವೆ ಅಂತ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಕಸ್ಟಮರ್ ಕೆಲವೊಬ್ರು ಕೇಳ್ತಾರೆ, ಕೆಲವೊಬ್ರು ಕೇಳಲ್ಲ. ಹಾಗಾಗಿ ಏನು ಮಾಡ್ತೀವಿ, 1 kg ಮಾತ್ರ ನಾವು ಹಾಕಿರ್ತೀವಿ. ಅದಿಲ್ಲೇ ಮಲ್ಟಿಪಲ್ ಆಗ್ತಾ ಇರುತ್ತೆ. ಸೊ ಹೇಗೇನು ಆರ್ಡ್ರ್ ಬಂದಾಗ ಅದನ್ನ ಪ್ಯಾಕ್ ಮಾಡಿ ಕೊಡ್ತೀವಿ. ಅಡಿಷನಲ್ ಬೇಕಂದರೆ ಚಾರ್ಜ್ ಮಾಡ್ತೀವಿ. ವರ್ಮಿ ಕಂಪೋಸ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಗಿಡ ಚೆನ್ನಾಗಿ ಬರುತ್ತೆ. ಸಗಣಿ ಗೊಬ್ಬರಕ್ಕೂ ಇದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಈ ಥರ ಕಂಟೆಂಟ್ಗಳು ಜಾಸ್ತಿ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಹಾಗಾಗಿ ನಿಮಗೆ ಗೊಬ್ಬರ ಚೆನ್ನಾಗಿರುತ್ತೆ, ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಳುವರಿ ಚೆನ್ನಾಗಿರುತ್ತೆ, ಕಾಯಿಂದ ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ, ನಿಮಗೆ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ. ವರ್ಮಿ ಕಂಪೋಸ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಬೆಳೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಭೂಮಿನೂ ಸಾಯಲ್ಲು ಹೆಲ್ತಿಯಾಗಿರುತ್ತೆ. ಕೆಮಿಕಲ್ ಹಾಕಿ ಸಾಯಲೆಲ್ಲ ಹಾಳಾಗ್ತಾ ಇದೆ. ಸೊ ವರ್ಮಿ ಕಂಪೋಸ್ಟ್ ಯೂಸ್ ಮಾಡೋದ್ರಿಂದ ಸಾಯಲ್ಲು ಇನ್ನೂ ತುಂಬ ಚೆನ್ನಾಗಿರುತ್ತೆ, ಸಾಯಿಲ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ವರ್ಮಿ ಕಂಪೋಸ್ಟ್ ಯೂಸ್ ಮಾಡಿ ಭೂಮಿನ ನೆಕ್ಸ್ಟ್ ಪೀಳಿಗೆಗೂ ಒಳ್ಳೆ ಭೂಮಿನ ಕೊಡೋಕ್ಕೆ ಎಲ್ಲರೂ ತಯಾರಾಗಿ.